ಹಲೋ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಇನ್ಸ್ಟ್ರಕ್ಟರ್ಗಳು ಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿಯ ವಾಸ್ತುಶಿಲ್ಪಿಗಳು. ವಿವಿಧ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಭೂದೃಶ್ಯವನ್ನ ರೂಪಿಸುತ್ತಾರೆ. ಇನ್ಸ್ಟ್ರಕ್ಟರ್ಗಳು ಕಲಿಕೆಗೆ ವೇಗವರ್ಧಕಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಲು ಟ್ರೇನಿಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ. ಈ ಅಧಿವೇಶನದಲ್ಲಿ ನಾವು ಇನ್ಸ್ಟ್ರಕ್ಟರ್ಗಳು ವಹಿಸುವ ವೈವಿಧ್ಯಮಯ ಮತ್ತು ಕ್ರಿಯಾತ್ಮಕ ಪಾತ್ರಗಳನ್ನು ನೋಡುತ್ತೇವೆ. ಶೈಕ್ಷಣಿಕ ಪ್ರಯಾಣದ ಮೇಲೆ ಅವರ ಆಳವಾದ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಟೀಚರ್, ಟ್ರೈನರ್ ಮತ್ತು ಇನ್ಸ್ಟ್ರಕ್ಟರ್ ಪದಗಳನ್ನು ಪ್ರತ್ಯೇಕಿಸುವುದು, ಇನ್ಸ್ಟ್ರಕ್ಟರ್ ಪಾತ್ರಗಳನ್ನು ತಿಳಿಸುವುದು, ಇನ್ಸ್ಟ್ರಕ್ಟರ್ ಪಾತ್ರಗಳನ್ನು ವಿವರಿಸುವುದು. ಟೀಚರ್, ಟ್ರೈನರ್ ಮತ್ತು ಇನ್ಸ್ಟ್ರಕ್ಟರ್ ನಡುವಿನ ವ್ಯತ್ಯಾಸ. ಹೊಸದಾಗಿ ಸೇರಿದ ಬೋಧಕಿ ಕವಿತಾ ಅವರು ಮಾರ್ಗದರ್ಶನಕ್ಕಾಗಿ ಮಾಸ್ಟರ್ ಟ್ರೈನರ್ ಡ್ಯಾನಿಯಲ್ ಅವರನ್ನು ಸಂಪರ್ಕಿಸುತ್ತಾರೆ. ಸರ್, ನಾನು ಟೀಚರ್, ಟ್ರೈನರ್ ಮತ್ತು ಇನ್ಸ್ಟ್ರಕ್ಟರ್ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಖಂಡಿತ ಕವಿತಾ. ಈ ಪಾತ್ರಗಳಲ್ಲಿ ಹೋಲಿಕೆಗಳಿದ್ದರೂ ವಿಭಿನ್ನವಾದ ಗಮನವನ್ನು ಹೊಂದಿದೆ. ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಕಲಿಯುವವರ ಅನುಭವಗಳು ಮತ್ತು ಫಲಿತಾಂಶಗಳನ್ನು ಗಮನಾರ್ಹವಾಗಿ ರೂಪಿಸುವ 3 ಪ್ರಮುಖ ಪಾತ್ರಗಳಿವೆ. ಅವುಗಳೆಂದರೆ ಟೀಚರ್, ಟ್ರೈನರ್ ಮತ್ತು ಇನ್ಸ್ಟ್ರಕ್ಟರ್. ಈಗ ಈ ಪ್ರತಿಯೊಂದು ಪಾತ್ರಗಳನ್ನು ಹತ್ತಿರದಿಂದ ನೋಡೋಣ. ಟೀಚರ್ ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಂತಹ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಮೀಸಲಾದ ವೃತ್ತಿಪರರಾಗಿದ್ದಾರೆ. ಟೀಚರ್ ಪ್ರಾಥಮಿಕ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ವಿವಿಧ ವಯಸ್ಸಿನ ಮತ್ತು ಶೈಕ್ಷಣಿಕ ಹಂತಗಳ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡುತ್ತಾರೆ ಮತ್ತು ಅವರು ಸಾಮಾನ್ಯವಾಗಿ ಶೈಕ್ಷಣಿಕ ಅಧಿಕಾರಿಗಳು ನಿಗದಿಪಡಿಸಿದ ಪಠ್ಯಕ್ರಮವನ್ನು ಅನುಸರಿಸುತ್ತಾರೆ. ಟೀಚರ್ ಪ್ರಾಥಮಿಕ ಗುರಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಲಭಗೊಳಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಲು ಸಹಾಯ ಮಾಡುವುದು. ಟೀಚರ್ ತಮ್ಮ ಕಲಿಯುವವರ ಒಟ್ಟಾರೆ ಕಲಿಕೆಯ ಪ್ರಗತಿಯನ್ನು ಮಾರ್ಗದರ್ಶನ ಮಾಡುತ್ತಾರೆ ಮತ್ತು ಮೇಲ್ವಿಚಾರಣೆ ಮಾಡುತ್ತಾರೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮತ್ತು ಭವಿಷ್ಯದ ಸವಾಲುಗಳಿಗೆ ಅವರನ್ನು ಸಿದ್ಧಪಡಿಸುವಲ್ಲಿ ಅವರು ಪಾತ್ರವನ್ನು ವಹಿಸುತ್ತಾರೆ. ಟೀಚರ್ ಪಠ್ಯಕ್ರಮದಲ್ಲಿ ವಿವರಿಸಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳು ಮತ್ತು ವಿಷಯಗಳನ್ನು ಒಳಗೊಳ್ಳುತ್ತಾರೆ. ಅವರು ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಾರೆ, ಪಾಠ ಯೋಜನೆಗಳನ್ನು ರಚಿಸುತ್ತಾರೆ ಮತ್ತು ಪರಿಣಾಮಕಾರಿ ಕಲಿಕೆಯನ್ನು ಖಚಿತಪಡಿಸಿಕೊಳ್ಳಲು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ನಿರ್ಣಯಿಸುತ್ತಾರೆ. ಟ್ರೈನರ್ಸ್. ಒಬ್ಬ ಟ್ರೈನರ್ ಹೊಸ ದೈಹಿಕ ಕೌಶಲ್ಯಗಳನ್ನು ಪಡೆದುಕೊಳ್ಳುವಲ್ಲಿ, ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮತ್ತು ಬೆಂಬಲ ನೀಡುವುದರಲ್ಲಿ ಪರಿಣತಿ ಹೊಂದಿದ್ದಾರೆ. ಟ್ರೈನರ್ಸ್ ಹೊಸ ಕೌಶಲ್ಯಗಳನ್ನು ಪಡೆಯಲು ಬಯಸುವ ವಯಸ್ಕರು ಮತ್ತು ವೃತ್ತಿಪರರೊಂದಿಗೆ ಕೆಲಸ ಮಾಡುತ್ತಾರೆ. ಅವರು ವ್ಯವಸ್ಥಿತವಾಗಿ ನಿರ್ದಿಷ್ಟ ಗುರಿಗಳನ್ನು ಸಾಧಿಸುವ ಮಾರ್ಗಗಳನ್ನು ಪ್ರದರ್ಶಿಸುತ್ತಾರೆ ಮತ್ತು ಸೂಚನೆ ನೀಡುತ್ತಾರೆ. ಟ್ರೈನರ್ಸ್ ವಿನ್ಯಾಸ ಮತ್ತು ತರಬೇತಿ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಕೌಶಲ್ಯಗಳು, ಕಾರ್ಯಗಳು ಅಥವಾ ಸಾಮರ್ಥ್ಯಗಳಿಗೆ ನಿರ್ದಿಷ್ಟವಾಗಿರುತ್ತವೆ. ಈ ಕಾರ್ಯಕ್ರಮಗಳು ಔಪಚಾರಿಕ ಶೈಕ್ಷಣಿಕ ಪಠ್ಯಕ್ರಮದ ಭಾಗವಾಗಿರದೇಬಹುದು. ಇನ್ಸ್ಟ್ರಕ್ಟರ್ ನಿರ್ದಿಷ್ಟ ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಾಯೋಗಿಕ ಕೌಶಲ್ಯವನ್ನು ನೀಡುವ ವ್ಯಕ್ತಿ. ಇನ್ಸ್ಟ್ರಕ್ಟರ್ ಕಲಿಕೆಯ ಪ್ರಕ್ರಿಯೆಯಲ್ಲಿ ವಿಶಿಷ್ಟವಾದ ಪಾತ್ರವನ್ನು ವಹಿಸುತ್ತಾರೆ, ಏಕೆಂದರೆ ಅವರು ವಿವಿಧ ಕೌಶಲ್ಯ ಕಲಿಕೆಯ ಚಟುವಟಿಕೆಗಳ ಸಮಯದಲ್ಲಿ ನೇರ ಸಂವಹನಗಳನ್ನು ಒದಗಿಸುತ್ತಾರೆ. ಈ ಚಟುವಟಿಕೆಗಳು ಸಾಮಾನ್ಯವಾಗಿ ದೊಡ್ಡ ತರಬೇತಿ ಕಾರ್ಯಕ್ರಮದ ಭಾಗವಾಗಿದೆ. ಇನ್ಸ್ಟ್ರಕ್ಟರ್ ಪ್ರಾಯೋಗಿಕ ಮಾರ್ಗದರ್ಶನ, ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡುವುದು ಮತ್ತು ಕೌಶಲ್ಯ ಕಲಿಕೆಯ ಸಂದರ್ಭದಲ್ಲಿ ತೊಡಗಿಸಿಕೊಳ್ಳುವಿಕೆಯನ್ನು ಸುಗಮಗೊಳಿಸುವುದಕ್ಕೆ ಜವಾಬ್ದಾರರಾಗಿರುತ್ತಾರೆ. ಒಬ್ಬ ಇನ್ಸ್ಟ್ರಕ್ಟರ್ ಆಸಕ್ತಿಯನ್ನು ಸೃಷ್ಟಿಸಲು ಮತ್ತು ಪ್ರಶಿಕ್ಷಣಾರ್ಥಿಗಳನ್ನು ಪ್ರೇರೇಪಿಸಲು ಪಾಠ ಯೋಜನೆ, ಡೆಮೋ ಯೋಜನೆ ಮತ್ತು ಸಂಬಂಧಿತ ದೃಶ್ಯ ಸಾಧನಗಳಂತಹ ಸೂಚನಾ ಸಾಮಗ್ರಿಗಳನ್ನು
ವ್ಯವಸ್ಥಿತವಾಗಿ ಸಿದ್ಧಪಡಿಸುತ್ತಾನೆ. ಇನ್ಸ್ಟ್ರಕ್ಟರ್ ಪಾತ್ರ. ನಿಮ್ಮ ಪ್ರಾಥಮಿಕ ಜವಾಬ್ದಾರಿಯು ತರಬೇತಿಯನ್ನು ನೀಡುತ್ತಿರುವಾಗ ಇನ್ಸ್ಟ್ರಕ್ಟರ್ ವಿವಿಧ ಪಾತ್ರಗಳನ್ನು ವಹಿಸುತ್ತಾರೆ. ಇವು ಸಂಘಟಕರಾಗಿ, ವ್ಯವಸ್ಥಾಪಕರಾಗಿ ಮತ್ತು ವಿದ್ಯಾರ್ಥಿಯಾಗಿ ಅಥವಾ ಕಲಿಯುವವರಾಗಿ. ಈಗ ಈ ಪ್ರತಿಯೊಂದು ಪಾತ್ರಗಳನ್ನು ವಿವರವಾಗಿ ನೋಡೋಣ. ಸಂಘಟಕರಾಗಿ ಇನ್ಸ್ಟ್ರಕ್ಟರ್ ಪಾತ್ರ. ಕಾರ್ಯಕ್ರಮ ಸಂಘಟನೆ. ಇನ್ಸ್ಟ್ರಕ್ಟರ್ ತರಬೇತಿ ಕಾರ್ಯಕ್ರಮಗಳ ಆರ್ಕಿಟೆಕ್ಟ್ಗಳಾಗಿ ಸೇವೆ ಸಲ್ಲಿಸುತ್ತಾರೆ. ಅವರು ಪಠ್ಯಕ್ರಮವನ್ನು ನಿಖರವಾಗಿ ರಚಿಸುತ್ತಾರೆ ಮತ್ತು ಸಂಘಟಿಸುತ್ತಾರೆ. ಇದು ಒದಗಿಸಿದ ಪಠ್ಯಕ್ರಮದೊಂದಿಗೆ ಹೊಂದಾಣಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಇದು ಕೋರ್ಸ್ ಅನ್ನು ನಿರ್ವಹಿಸಬಹುದಾದ ಘಟಕಗಳಾಗಿ ವಿಭಜಿಸುವುದು, ಅವಧಿಗಳನ್ನು ನಿಗದಿಪಡಿಸುವುದು ಮತ್ತು ಸುಸಂಬದ್ಧ ಕಲಿಕೆಯ ಮಾರ್ಗವನ್ನು ಸ್ಥಾಪಿಸುವುದನ್ನು ಒಳಗೊಂಡಿರುತ್ತದೆ. ತರಬೇತಿ ಸಾಮಗ್ರಿಗಳ ತಯಾರಿ. ತರಬೇತಿ ಕೋರ್ಸ್ ಪ್ರಾರಂಭವಾಗುವ ಮೊದಲು ಇನ್ಸ್ಟ್ರಕ್ಟರ್ ವಿಷಯ ರಚನೆಯ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ಅವರು ವಿವರವಾದ ಪಾಠ ಯೋಜನೆಗಳು, ಮಾಹಿತಿಯುಕ್ತ ಉಲ್ಲೇಖ ಸಾಮಗ್ರಿಗಳು ಮತ್ತು ವಿವಿಧ ತರಬೇತಿ ಸಾಧನಗಳನ್ನು ಒಳಗೊಂಡಂತೆ ಬೋಧನಾ ಸಾಮಗ್ರಿಗಳನ್ನು ನಿಖರವಾಗಿ ರಚಿಸುತ್ತಾರೆ. ರಚನಾತ್ಮಕ ಮತ್ತು ಪರಿಣಾಮಕಾರಿ ಕಲಿಕೆಯ ಅನುಭವವನ್ನು ಒದಗಿಸಲು ಈ ವಸ್ತುಗಳು ಅತ್ಯಗತ್ಯ. ತರಬೇತಿ ವಿತರಣೆ. ತರಬೇತಿಯ ಪರಿಣಾಮಕಾರಿ ವಿತರಣೆಯಲ್ಲಿ ಇನ್ಸ್ಟ್ರಕ್ಟರ್ ಪ್ರಮುಖ ಜವಾಬ್ದಾರಿ ಇರುತ್ತದೆ. ಇದು ಯೋಜನಾ ಅವಧಿಗಳು, ಸೂಚನಾ ವಿಷಯವನ್ನು ಸಿದ್ಧಪಡಿಸುವುದು, ಮಾಹಿತಿಯನ್ನು ಕೌಶಲ್ಯದಿಂದ ಪ್ರಸ್ತುತಪಡಿಸುವುದು, ಪ್ರಶಿಕ್ಷಣಾರ್ಥಿಗಳ ಪ್ರಗತಿಯನ್ನು ಅಳೆಯಲು ಮೌಲ್ಯಮಾಪನಗಳನ್ನು ನಡೆಸುವುದು ಮತ್ತು ಅವರ ಕಾರ್ಯಕ್ಷಮತೆಯನ್ನು ನಿಖರವಾಗಿ ಮೌಲ್ಯಮಾಪನ ಮಾಡುವುದು ಸೇರಿದಂತೆ ಸಮಗ್ರ ವಿಧಾನವನ್ನು ಒಳಗೊಳ್ಳುತ್ತದೆ. ಇನ್ಸ್ಟ್ರಕ್ಟರ್ ಕಾರ್ಯಾಗಾರದ ಪ್ರದರ್ಶನಗಳ ಮೂಲಕ ಕೌಶಲ್ಯಗಳನ್ನು ಜೀವಕ್ಕೆ ತರುತ್ತಾರೆ. ಇದು ಉಡುಪನ್ನು ಹೊಲಿಯುವ ಕಲೆಯನ್ನು ಕರಗತ ಮಾಡಿಕೊಳ್ಳುತ್ತಿರಲಿ ಅಥವಾ ಯಾವುದೇ ಇತರ ಕರಕುಶಲತೆಯನ್ನು ಪರಿಶೀಲಿಸುತ್ತಿರಲಿ, ಅವರು ಪ್ರತಿ ಹಂತದ ಮೂಲಕ ಟ್ರೈನೀಸ್ಗೆ ಮಾರ್ಗದರ್ಶನ ನೀಡುತ್ತಾರೆ. ಇದು ಸ್ಕೆಚಿಂಗ್ ಶೈಲಿಯ ವೈಶಿಷ್ಟ್ಯಗಳು, ಡ್ರಾಫ್ಟಿಂಗ್ ಪ್ಯಾಟರ್ನ್ಗಳು, ಫ್ಯಾಬ್ರಿಕ್ ಅನ್ನು ಗುರುತಿಸುವುದು ಮತ್ತು ಕತ್ತರಿಸುವುದು ಅಥವಾ ಯಂತ್ರ ಹೋಲಿಗೆಯನ್ನು ಪ್ರದರ್ಶಿಸುವುದು, ಸಂಕೀರ್ಣ ಕೌಶಲ್ಯಗಳನ್ನು ಕಲಿಸಲು ಮತ್ತು ಅರ್ಥವಾಗುವಂತೆ ಮಾಡುತ್ತದೆ. ತರಗತಿಯ ಸೆಟಪ್. ಅದು ಭೌತಿಕ ತರಗತಿಯಾಗಿರಲಿ, ವರ್ಚುವಲ್ ಕಲಿಕೆಯ ಪರಿಸರವಾಗಿರಲಿ ಅಥವಾ ಆನ್ಸೈಟ್ ಕಾರ್ಯಾಗಾರವಾಗಿರಲಿ, ಕಲಿಕೆಯ ಸ್ಥಳವನ್ನು ಹೊಂದಿಸಲು ಇನ್ಸ್ಟ್ರಕ್ಟರ್ ಜವಾಬ್ದಾರರಾಗಿರುತ್ತಾರೆ. ಇದು ಆಸನಗಳನ್ನು ವ್ಯವಸ್ಥೆಗೊಳಿಸುವುದು, ತಾಂತ್ರಿಕ ಉಪಕರಣಗಳು ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮತ್ತು ಆರಾಮದಾಯಕ ಹಾಗೂ ಅನುಕೂಲಕರವಾದ ಕಲಿಕೆಯ ವಾತಾವರಣವನ್ನು ಒದಗಿಸುವುದನ್ನು ಒಳಗೊಂಡಿರಬಹುದು. ಸಮಯ ನಿರ್ವಹಣೆ. ನಿಗದಿಪಡಿಸಿದ ವರ್ಗ ಅಥವಾ ತರಬೇತಿ ಅವಧಿಯಲ್ಲಿ ಎಲ್ಲಾ ಯೋಜಿತ ವಿಷಯವನ್ನು ಒಳಗೊಳ್ಳಲು ಇನ್ಸ್ಟ್ರಕ್ಟರ್ ತಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು. ಇದು ಉಪನ್ಯಾಸಗಳು, ಚಟುವಟಿಕೆಗಳು, ಚರ್ಚೆಗಳು ಮತ್ತು ಮೌಲ್ಯಮಾಪನಗಳಿಗೆ ಸಮಯವನ್ನು ನಿಗದಿಪಡಿಸುವುದನ್ನು ಒಳಗೊಂಡಿರುತ್ತದೆ. ವರ್ತನೆ ರಚನೆ. ಕೌಶಲ್ಯ ಸ್ವಾಧೀನದ ಹೊರತಾಗಿ ಇನ್ಸ್ಟ್ರಕ್ಟರ್ ಕಲಿಕೆಯ ಪ್ರಕ್ರಿಯೆಯಲ್ಲಿ ವರ್ತನೆಯ ನಿರ್ಣಾಯಕ ಪಾತ್ರವನ್ನು ಗುರುತಿಸುತ್ತಾರೆ. ಅವರು ತರಬೇತಿಯ ಕಡೆಗೆ ಧನಾತ್ಮಕ ಮತ್ತು ಪೂರ್ವಭಾವಿ ಮನೋಭಾವವನ್ನು ಬೆಳೆಸಲು ಟ್ರೈನೀಸ್ಗಳನ್ನು ಪ್ರೇರೇಪಿಸುತ್ತಾರೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ. ರಚನಾತ್ಮಕ ಮನಸ್ಥಿತಿಯು ಹೊಸ ಕೌಶಲ್ಯಗಳನ್ನು ಮಾಸ್ಟರಿಂಗ್ ಮಾಡಲು ಮತ್ತು ಕಲಿಕೆಗೆ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಮುಖವಾಗಿದೆ. ಮೌಲ್ಯಮಾಪನ ಮತ್ತು ಶ್ರೇಣೀಕರಣ. ಸರಿಯಾದ ಮೌಲ್ಯಮಾಪನ ಮತ್ತು ಶ್ರೇಣೀಕರಣವಿಲ್ಲದೆ ಯಾವುದೇ ತರಬೇತಿ ಕಾರ್ಯಕ್ರಮವು ಪೂರ್ಣಗೊಳ್ಳುವುದಿಲ್ಲ. ತರಬೇತುದಾರರ ಕಾರ್ಯಕ್ಷಮತೆಯನ್ನು ಇನ್ಸ್ಟ್ರಕ್ಟರ್ ವ್ಯವಸ್ಥಿತವಾಗಿ ನಿರ್ಣಯಿಸುತ್ತಾರೆ, ಸ್ಥಾಪಿತ ಸೂಚನಾ ಉದ್ದೇಶಗಳೊಂದಿಗೆ ಹೊಂದಾಣಿಕೆಯನ್ನು ಖಾತ್ರಿಪಡಿಸುತ್ತಾರೆ. ಪರೀಕ್ಷೆ ಮತ್ತು ಶ್ರೇಣೀಕರಣದ ಮೂಲಕ ಅವರು ಮೌಲ್ಯಯುತವಾದ ಪ್ರತಿಕ್ರಿಯೆಯನ್ನು ಒದಗಿಸುತ್ತಾರೆ, ಸುಧಾರಣೆಗಳನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಪ್ರತಿ ಕಲಿಯುವವರ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತಾರೆ.
ಸಂಘರ್ಷ ಪರಿಹಾರ. ಕೆಲವೊಮ್ಮೆ ಇನ್ಸ್ಟ್ರಕ್ಟರ್ ಕಲಿಕೆಯ ಪರಿಸರದಲ್ಲಿ ಉದ್ಭವಿಸುವ ಸಂಘರ್ಷಗಳು ಅಥವಾ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಬಹುದು. ಧನಾತ್ಮಕ ಮತ್ತು ಉತ್ಪಾದಕ ವಾತಾವರಣವನ್ನು ಕಾಪಾಡಿಕೊಳ್ಳುವಲ್ಲಿ ಅವರ ಸಾಂಸ್ಥಿಕ ಕೌಶಲ್ಯಗಳು ಅತ್ಯಗತ್ಯ. ನಿರ್ವಾಹಕರಾಗಿ ಇನ್ಸ್ಟ್ರಕ್ಟರ್ ಪಾತ್ರ. ಪರಿಕರಗಳು ಮತ್ತು ಸಲಕರಣೆಗಳನ್ನು ನಿರ್ವಹಿಸುವುದು. ತರಬೇತಿಗೆ ಅಗತ್ಯವಾದ ಪರಿಕರಗಳು ಮತ್ತು ಉಪಕರಣಗಳು ಲಭ್ಯವಿರುವುದು ಮಾತ್ರವಲ್ಲದೆ ಉತ್ತಮವಾಗಿ ನಿರ್ವಹಿಸಲ್ಪಡುತ್ತವೆ ಎಂಬುದನ್ನು ಖಾತ್ರಿಪಡಿಸುವ ಮೂಲಕ ಇನ್ಸ್ಟ್ರಕ್ಟರ್ ನಿರ್ಣಾಯಕ ನಿರ್ವಾಹಕ ಪಾತ್ರವನ್ನು ಕೈಗೊಳ್ಳುತ್ತಾರೆ. ಈ ಜವಾಬ್ದಾರಿಯು ತರಬೇತಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅಗತ್ಯವಿರುವ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ಉದ್ಯಮದ ಗುಣಮಟ್ಟವನ್ನು ಪೂರೈಸಲು ಅವುಗಳನ್ನು ನಿರ್ವಹಿಸುತ್ತದೆ. ಪರಿಕರಗಳು ಮತ್ತು ಸಲಕರಣೆಗಳ ಸುಸ್ಥಿತಿಯಲ್ಲಿರುವ ದಾಸ್ತಾನು ಅತ್ಯುತ್ತಮವಾದ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸಲು ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ತರಬೇತಿದಾರರು ತಮ್ಮ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಅಭ್ಯಾಸ ಮಾಡಲು ಮತ್ತು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡುತ್ತದೆ. ಪ್ರಾಯೋಗಿಕ ತರಬೇತಿಯನ್ನು ಮೇಲ್ವಿಚಾರಣೆ ಮಾಡುವುದು. ಇನ್ಸ್ಟ್ರಕ್ಟರ್ ಥಿಯೋರಿಟಿಕಲ್ ಬೋಧನೆಯ ಕ್ಷೇತ್ರವನ್ನು ಮೀರಿ ತಮ್ಮ ಪ್ರಭಾವವನ್ನು ವಿಸ್ತರಿಸುತ್ತಾರೆ. ಪ್ರಾಯೋಗಿಕ ತರಬೇತಿ ಅವಧಿಯಲ್ಲಿ ಅವರ ದೈಹಿಕ ಉಪಸ್ಥಿತಿಯು ಅನಿವಾರ್ಯವಾಗಿದೆ. ಇನ್ಸ್ಟ್ರಕ್ಟರ್ ಪ್ರಾಯೋಗಿಕ ಮೇಲ್ವಿಚಾರಣರಾಗಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾರೆ. ನೈಜ ಪ್ರಪಂಚದ ವ್ಯಾಯಾಮಗಳಲ್ಲಿ ತರಬೇತಿದಾರರಿಗೆ ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆ ಮಾಡುತ್ತಾರೆ. ಇಲ್ಲಿ ಅವರ ಪಾತ್ರವು ಜ್ಞಾನವನ್ನು ನೀಡುವುದಕ್ಕೆ ಸೀಮಿತವಾಗಿಲ್ಲ, ಆದರೆ ಸುರಕ್ಷತೆ, ಸರಿಯಾದ ತಂತ್ರ ಮತ್ತು ಕಲಿಕೆಯ ಅನುಭವದ ಒಟ್ಟಾರೆ ಸಮಗ್ರತೆಯನ್ನು ಖಾತ್ರಿಪಡಿಸುತ್ತದೆ. ಈ ಮಟ್ಟದ ಒಳಗೊಳ್ಳುವಿಕೆ ಪ್ರಾಯೋಗಿಕ ಕೌಶಲ್ಯಗಳ ಆಳವಾದ ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಲಿಯುವವರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸಂಸ್ಥೆ ಮತ್ತು ಟ್ರೈನೀಸ್ ನಡುವಿನ ಸಂಪರ್ಕ. ಇನ್ಸ್ಟ್ರಕ್ಟರ್ ಆಡಳಿತಾತ್ಮಕ ಸಂಸ್ಥೆ ಮತ್ತು ಟ್ರೈನೀಸ್ಗಳನ್ನು ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಅವರು ಈ ಎರಡು ಪಕ್ಷಗಳ ನಡುವಿನ ಮಾಹಿತಿಯ ಹರಿವಿಗೆ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಇನ್ಸ್ಟ್ರಕ್ಟರ್ ನಡೆಯುತ್ತಿರುವ ತರಬೇತಿ ಚಟುವಟಿಕೆಗಳ ಬಗ್ಗೆ ಆಡಳಿತಕ್ಕೆ ಅಗತ್ಯವಾದ ವಿವರಗಳನ್ನು ಸಂವಹನ ಮಾಡುತ್ತಾರೆ. ಸಮರ್ಥ ಮತ್ತು ಸಂಘಟಿತ ತರಬೇತಿ ಪರಿಸರವನ್ನು ನಿರ್ವಹಿಸಲು ಸಹಾಯ ಮಾಡುತ್ತಾರೆ. ಏಕಕಾಲದಲ್ಲಿ ಅವರು ತಮ್ಮ ಕಲಿಕೆಯ ಪ್ರಯಾಣದ ಮೇಲೆ ಪರಿಣಾಮ ಬೀರಬಹುದಾದ ಯಾವುದೇ ಆಡಳಿತಾತ್ಮಕ ಸೂಚನೆಗಳು ಅಥವಾ ನವೀಕರಣಗಳ ಬಗ್ಗೆ ಟ್ರೈನೀಸ್ಗೆ ತಿಳಿಸುತ್ತಾರೆ. ಈ ಉಭಯ ಜವಾಬ್ದಾರಿಯು ತರಬೇತಿ ಸಂಸ್ಥೆಯೊಳಗೆ ಸ್ಪಷ್ಟತೆ ಮತ್ತು ಜೋಡಣೆಯನ್ನು ಖಾತ್ರಿಗೊಳಿಸುತ್ತದೆ. ವಿದ್ಯಾರ್ಥಿ ಅಥವಾ ಕಲಿಯುವವರಾಗಿ ಇನ್ಸ್ಟ್ರಕ್ಟರ್ ಪಾತ್ರ. ಸಂಶೋಧಕ. ಇನ್ಸ್ಟ್ರಕ್ಟರ್ ತಮ್ಮ ವಿಷಯದ ಬಗ್ಗೆ ತಮ್ಮ ತಿಳುವಳಿಕೆಯನ್ನು ಗಾಢವಾಗಿಸಲು ಅಥವಾ ನವೀನ ಬೋಧನಾ ವಿಧಾನಗಳನ್ನು ಅನ್ವೇಷಿಸಲು ಸಂಶೋಧನೆಯಲ್ಲಿ ತೊಡಗಬಹುದು. ಈ ಪಾತ್ರವು ಅವರ ಜ್ಞಾನವನ್ನು ವಿಸ್ತರಿಸಲು ಮತ್ತು ಅವರ ಸೂಚನಾ ವಿಧಾನವನ್ನು ಸುಧಾರಿಸಲು ಪ್ರಯೋಗಗಳು, ಸಮೀಕ್ಷೆಗಳು, ತರಬೇತಿ ವಿಮರ್ಶೆಗಳು ಅಥವಾ ಇತರ ಚಟುವಟಿಕೆಗಳನ್ನು ನಡೆಸುವುದನ್ನು ಒಳಗೊಂಡಿರುತ್ತದೆ. ಸಲಹೆಗಾರ. ಇನ್ಸ್ಟ್ರಕ್ಟರ್ ತಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಅನುಭವಿ ಶಿಕ್ಷಕರು ಅಥವಾ ಪರಿಣಿತರಿಂದ ಮಾರ್ಗದರ್ಶನವನ್ನು ಪಡೆಯಬಹುದು. ಮಾರ್ಗದರ್ಶಕರಾಗಿರುವುದರಿಂದ ಅವರ ಬೋಧನಾ ಸಾಮರ್ಥ್ಯಗಳು ಮತ್ತು ವಿಷಯದ ಪರಿಣತಿಯನ್ನು ಹೆಚ್ಚಿಸಲು ಮಾರ್ಗದರ್ಶನ, ಪ್ರತಿಕ್ರಿಯೆ ಮತ್ತು ಸಲಹೆಯನ್ನು ಸ್ವೀಕರಿಸಲು ಅವರಿಗೆ ಅವಕಾಶ ನೀಡುತ್ತದೆ. ಸಹಯೋಗಿ. ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಹೊಸ ತರಬೇತಿ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಇನ್ಸ್ಟ್ರಕ್ಟರ್ ಸಾಮಾನ್ಯವಾಗಿ ಗೆಳೆಯರೊಂದಿಗೆ ಸಹಕರಿಸುತ್ತಾರೆ. ಅವರು ವೃತ್ತಿಪರ ಕಲಿಕೆಯ ಸಮುದಾಯಗಳಲ್ಲಿ ಭಾಗವಹಿಸಬಹುದು ಅಥವಾ ಸಹೋದ್ಯೋಗಿಗಳೊಂದಿಗೆ ತರಬೇತಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಕೆಲಸ ಮಾಡಬಹುದು. ಸ್ವಯಂ ಮೌಲ್ಯಮಾಪಕ. ಟ್ರೈನೀಸ್ ಸಹೋದ್ಯೋಗಿಗಳು ಅಥವಾ ಆತ್ಮಾವಲೋಕನದಿಂದ ಪ್ರತಿಕ್ರಿಯೆಯನ್ನು ಪಡೆಯಲು ಇನ್ಸ್ಟ್ರಕ್ಟರ್ ತಮ್ಮ ತರಬೇತಿಯ ಕಾರ್ಯಕ್ಷಮತೆಯನ್ನು ನಿಯಮಿತವಾಗಿ ಮೌಲ್ಯಮಾಪನ ಮಾಡಬಹುದು.
ಈ ಪಾತ್ರವು ಸುಧಾರಣೆಗಾಗಿ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ಬೋಧನೆ, ಕಲಿಕೆಯ ಪ್ರಕ್ರಿಯೆಗೆ ಅಗತ್ಯ ಹೊಂದಾಣಿಕೆಗಳನ್ನು ಮಾಡಲು ಅನುಮತಿಸುತ್ತದೆ. ಬೋಧನಾ ಶಿಕ್ಷಣವನ್ನು ಕಲಿಯುವವರು. ಇನ್ಸ್ಟ್ರಕ್ಟರ್ ವಿಭಿನ್ನ ಬೋಧನಾ ಶಿಕ್ಷಣಗಳು, ಸೂಚನಾ ತಂತ್ರಜ್ಞಾನಗಳು ಮತ್ತು ತರಗತಿಯ ನಿರ್ವಹಣಾ ತಂತ್ರಗಳ ಬಗ್ಗೆ ಕಲಿಯಲು ಗಮನಹರಿಸಬೇಕು. ಈ ಪಾತ್ರವು ಅವರ ಬೋಧನಾ ವಿಧಾನಗಳನ್ನು ಹೆಚ್ಚಿಸಲು ಮತ್ತು ಬದಲಾಗುತ್ತಿರುವ ಶೈಕ್ಷಣಿಕ ಪ್ರವೃತ್ತಿಗಳಿಗೆ ಹೊಂದಿಕೊಳ್ಳಲು ಅವರಿಗೆ ಸಹಾಯ ಮಾಡುತ್ತದೆ. ಇನ್ಸ್ಟ್ರಕ್ಟರ್ ತಮ್ಮ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆಗಳೊಂದಿಗೆ ನವೀಕೃತವಾಗಿರುತ್ತಾರೆ ಮತ್ತು ಅವರ ವಿಷಯದಲ್ಲಿ ತಮ್ಮ ಜ್ಞಾನವನ್ನು ಆಳಗೊಳಿಸಬೇಕು. ಅವರು ಕಾರ್ಯಾಗಾರಗಳು, ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಬಹುದು ಅಥವಾ ತಮ್ಮ ಪರಿಣತಿಯನ್ನು ಪರಿಷ್ಕರಿಸಲು ಕೋರ್ಸ್ಗಳನ್ನು ತೆಗೆದುಕೊಳ್ಳಬಹುದು. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು: ಒಬ್ಬ ಬೋಧಕನ ಪಾತ್ರ, ಸಂಘಟಕ, ಮ್ಯಾನೇಜರ್ ಮತ್ತು ವಿದ್ಯಾರ್ಥಿ ಅಥವಾ ಕಲಿಯುವವರು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಅಧಿವೇಶನದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ.